ನಂಬಿ ಬದುಕುವುದು ಬೇರೆ, ನಂಬಿಸುತ್ತ ಬದುಕುವುದು ಬೇರೆ. ನಂಬಿ ಬದುಕುವುದರಲ್ಲಿ ಭಕ್ತಿ ಇರುತ್ತೆ, ನಂಬಿಸುತ್ತ ಬದುಕುವುದರಲ್ಲಿ ಸ್ವಾರ್ಥ ಇರುತ್ತೆ. ಮೆಚ್ಚಿಸಲಕ್ಕಾಗಿ ಬದುಕಬೇಡ, ಇಚ್ಛಿಸಿದಂತೆ ಬದುಕು. ಜನರು ದೇವರನ್ನೇ ಮೆಚ್ಚಲಿಲ್ಲ, ಇನ್ನು ನೀನ್ಯಾವ ಲೆಕ್ಕ? ಶ್ರೀಕೃಷ್ಣ ಹೇಳುತ್ತಾರೆ, ಯಾವ ವ್ಯಕ್ತಿಯು ತನ್ನಿಂದ ಏನೂ ಮಾಡಲಾಗುವುದಿಲ್ಲ ಎಂದು ತಿಳಿದಿರುತ್ತಾನೋ ಅವನಿಂದಲೇ ಒಂದು ಮಹತ್ ಕಾರ್ಯವಾಗುತ್ತೆ. ಕೈ ಮುಗಿದು ಬೇಡಿದಾಕ್ಷಣ ಯಾವ ದೇವರು ಕೂಡ ವರವನ್ನು ಕೊಡುವುದಿಲ್ಲ. ಆ ನಿನ್ನ ಬೇಡಿಕೆಗಳಿಗೆ ನೀನು ಯೋಗ್ಯನಾಗಿರಬೇಕು ಮತ್ತು ನಿನ್ನ ಆ ಕೋರಿಕೆಯು ಶುದ್ಧವಾಗಿರಬೇಕು. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವುದೇನು ದೊಡ್ಡದಲ್ಲ, ಅಪಕಾರ ಮಾಡಿದವರಿಗೆ ಉಪಕಾರ ಮಾಡುವುದಿದೆಯಲ್ಲ ಅದು ನಿಜವಾಗಿಯೂ ದೊಡ್ಡದು. ಧನಾತ್ಮಕ ಮನಸ್ಸು ಎಲ್ಲದರಲ್ಲೂ ಅವಕಾಶವನ್ನು ಕಂಡುಕೊಳ್ಳುತ್ತೆ, ನಕಾರಾತ್ಮಕ ಮನಸ್ಸು ಎಲ್ಲದರಲ್ಲೂ ದೋಷವನ್ನು ಕಂಡುಕೊಳ್ಳುತ್ತೆ. ಸುಮ್ಮನೆ ಕೂತು ಯೋಚಿಸಿದರೆ ಏನೂ ಪ್ರಯೋಜನವಿಲ್ಲ, ಎದ್ದು ಕೆಲಸ ಮಾಡಿದರೇನೆ ನಿನ್ನ ಜೀವನ ಉದ್ಧಾರ ಆಗೋದು. ಸಂಕಷ್ಟಗಳು ಬಂದಾಗ ಯಾರು ಸಹಾಯ ಮಾಡುತ್ತಾರೆ ಎಂದು ಚಿಂತಿಸಬೇಡಿ, ಈಗ ಯಾರು ಕೈ ಬಿಟ್ಟು ಹೋಗುತ್ತಾರೆ ಎಂದು ಯೋಚಿಸಿ. ಕೊನೆಯಲ್ಲಿ ಭಗವಂತನೇ ನಮ್ಮ ಕೈ ಹಿಡಿಯೋದು. ಯಾರು ಏನೇ ಹೇಳಿದ್ರೂ ಶಾಂತವಾಗಿರಿ, ಯಾಕೆಂದ್ರೆ ಬಿಸಿಲು ಎಷ್ಟೇ ಪ್ರಬಲವಾದರೂ ಸಾಗರವನ್ನು ಬತ್ತಿಸಲು ಸಾಧ್ಯವಿಲ್ಲ. ನಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಖುಷಿ ಕಿತ್ತುಕೊಳ್ಳುವಷ್ಟು ಕಟುಕತನಕ್ಕೆ ಇಳಿಯಬಾರದು. ಸತ್ಯ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸ, ನೀವು ಹೇಳಿದ ಸುಳ್ಳನ್ನು ನೀವೇ ರಕ್ಷಿಸಿಕೊಳ್ಳಬೇಕು, ಆದರೆ ಸತ್ಯ ಹಾಗಲ್ಲ, ನಿಮ್ಮನ್ನು ಶಾಶ್ವತವಾಗಿ ರಕ್ಷಿಸುತ್ತೆ. ಸಂಬಂಧ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದ್ರೆ ಕೆಲವೊಮ್ಮೆ ಕುರುಡ, ಕೆಲವೊಮ್ಮೆ ಕಿವುಡ, ಇನ್ನೂ ಕೆಲವೊಮ್ಮೆ ಮೂಗರಾಗಿ ಇರುವುದನ್ನು ಕಲಿಯಬೇಕಾಗುತ್ತೆ. ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಅಂತ್ಯವಿಲ್ಲದ ಯುದ್ಧವೆಂದರೆ ಜೀವನ. ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ. ಕರ್ಮ ಕಾಡುತ್ತೆ, ಧರ್ಮ ಕಾಯುತ್ತೆ. ಊರ ಬಾವಿಗೆ ಬಿದ್ದರೆ ಅದೃಷ್ಟ ಚೆನ್ನಾಗಿದ್ರೆ ಬದುಕಬಹುದು, ಊರಿನವರ ಬಾಯಿಗೆ ಬಿದ್ದರೆ ಅದೃಷ್ಟ ಚೆನ್ನಾಗಿದ್ರೂ ಬದುಕಲಾಗದು. ವೈರಿಗಿಂತಲೂ ಹತೋಟಿ ಇಲ್ಲದ ಮನಸ್ಸೇ ಹೆಚ್ಚು ಕೆಡುಕನ್ನು ಉಂಟು ಮಾಡುತ್ತೆ. ಆದ್ದರಿಂದ ಮನಸ್ಸಿಗೆ ಒಡೆಯರಾಗಿ ಗುಲಾಮರಲ್ಲ. ಕೆಟ್ಟ ಸಮಯ ಬಂದಾಗ ಭಯಪಡಬೇಡ, ಒಳ್ಳೆಯ ಸಮಯ ಬಂದಾಗ ದಾರಿ ತಪ್ಪಬೇಡ. ಎಲ್ಲವನ್ನು ತಿಳಿದಿದ್ರೂ ತಿಳಿಯದಂತಿರಬೇಕು, ಹಾಗೆ ತನ್ನಲ್ಲಿ ಎಷ್ಟಿದ್ರೂ ಏನಿಲ್ಲದಂತೆ ಬದುಕಬೇಕು. ಜೀವನ ಇರುವುದೇ 2 ದಿನ, ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಮನುಷ್ಯನ ನಿಜವಾದ ಆಸ್ತಿ ಅವನ ಆರೋಗ್ಯ. ಆರೋಗ್ಯವು ಅವನ ಕೈಬಿಟ್ಟ ದಿನ ಮನುಷ್ಯನು ಪ್ರತಿಯೊಂದು ಸಂಬಂಧಕ್ಕೂ ಹೊರೆಯಾಗುತ್ತಾನೆ. ಯಾರು ನಿಮ್ಮನ್ನು ಕುಗ್ಗಿಸಬೇಕು ಎಂದುಕೊಳ್ಳುತ್ತಾರೋ ಅಂಥವರ ಸಂಬಂಧಗಳನ್ನು ನಿಭಾಯಿಸೋದಿಲ್ಲ. ಯಾರು ತಮ್ಮಂತೆ ನಿಮ್ಮನ್ನು ಸಮಾನವಾಗಿ ನೋಡುತ್ತಾರೋ ಅವರಲ್ಲಿ ಯಾವುದೇ ಸ್ವಾರ್ಥವಿರುವುದಿಲ್ಲ. ಮೈ ಮೇಲೆ ಧರಿಸಿರುವ ಬಟ್ಟೆ ಬೆಲೆ ಬಾಳುವಂಥದ್ದಾಗದಿದ್ರೂ ಪರವಾಗಿಲ್ಲ, ಆದರೆ ಮನದೊಳಗಿರುವ ಗುಣ ಬೆಲೆಗೆ ನಿಲುಕದಂತಿರಬೇಕು. ಒಂದು ಕನಸು ಮುರಿದು ಚೂರಾದ ಮೇಲೂ ಇನ್ನೊಂದು ಕನಸು ಕಾಣುವ ಧೈರ್ಯಕ್ಕೆ ಬದುಕು ಎಂಬ ಹೆಸರು. ದೈವ ಹೇಳುತ್ತೆ, ನಿಮ್ಮನ್ನು ಅಳಿಸಿದವರು ನಿಮಗಿಂತ ಜಾಸ್ತಿ ಅಳುತ್ತಾರೆ. ನಿಮ್ಮಲ್ಲಿ ಒಳ್ಳೆಯ ಮನಸ್ಸಿದ್ರೆ ಬೇರೆಯವರ ಶಾಪವು ಆಶೀರ್ವಾದವಾಗುತ್ತೆ. ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ, ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ, ಜಗತ್ತಿನಲ್ಲಿ ಎಲ್ಲವೂ ಇದೆ ನೆಮ್ಮದಿ ಇಲ್ಲ, ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ. ನಿಮ್ಮಲ್ಲಿ ನಂಬಿಕೆ ಅನ್ನೋದು ಇದ್ರೆ ಕಲ್ಲಲ್ಲೂ ಕೂಡ ಭಗವಂತನ ದರ್ಶನವಾಗುತ್ತೆ. ಆದರೆ ನಿಮ್ಮಲ್ಲಿ ನಂಬಿಕೆ ಇಲ್ಲವಾದರೆ ಭಗವಂತ ಎದುರಿಗೆ ಬಂದರೂ ಕೂಡ ನಿಮಗೆ ಕಾಣಿಸೋದಿಲ್ಲ. ಪ್ರಾರ್ಥಿಸುವುದರಿಂದ ಸಮಯ ಸಂದರ್ಭ ಬದಲಾಗದೇ ಇರಬಹುದು, ಆದರೆ ಪ್ರಾರ್ಥಿಸುವವರ ಮನಸ್ಸು ಖಂಡಿತ ಬದಲಾಗುತ್ತೆ. ನಮ್ಮ ಬದುಕಿನಲ್ಲಿ ಇಂತಹ ಇಬ್ಬರು ಸ್ನೇಹಿತರು ಇರಲೇಬೇಕು. ಶಸ್ತ್ರ ಎತ್ತದೆ ಗೆಲುವು ತರುವ ಕೃಷ್ಣ, ಸೋಲು ನಿಶ್ಚಿತವಾಗಿದ್ರೂ ಕೈ ಬಿಡದ ಕರ್ಣ. ನಿಮ್ಮ ಮನಸ್ಸನ್ನು ನೋಯಿಸಿದ ವ್ಯಕ್ತಿಗಳನ್ನು ನೀವು ಕ್ಷಮಿಸದೆ ಇದ್ರೂ ಪರವಾಗಿಲ್ಲ, ಆದರೆ ನಿಮ್ಮ ಬೆಲೆ ಅವರಿಗೆ ತಿಳಿಯಬೇಕೆಂದರೆ ಮೊದಲು ಅವರನ್ನು ನೀವು ನಿರ್ಲಕ್ಷಿಸುವುದನ್ನು ಕಲಿಯಿರಿ. ಮುಂದೆಂದು ಅವರು ನಿಮ್ಮ ಕಣ್ಣೀರಿಗೆ ಕಾರಣರಾಗದಂತೆ ನೋಡಿಕೊಳ್ಳಿ. ಮತ್ತು ನೋವು ಕೊಟ್ಟವರಿಗೆ ನಸುನಕ್ಕಿ ಇದನ್ನು ಹೇಳಿ, ನಿನಗೆ ನಾನೇನು ಮಾಡೋದಿಲ್ಲ, ಯಾಕೆಂದರೆ ನಾನು ಬಿಟ್ಟರೂ ನಿನ್ನ ಕರ್ಮಗಳು ನಿನ್ನನ್ನು ಬಿಡುವುದಿಲ್ಲ ಎಂದು. ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧವಾಗಿ ನಿಂತರೂ ಒಬ್ಬಂಟಿಯಾಗಿ ನಿಲ್ಲುವ ಸಾಹಸ ಮಾಡಿ, ಆದರೆ ಸತ್ಯ ಧರ್ಮದ ಪರವಾಗಿರಿ, ನಿಮ್ಮ ಜೊತೆ ಪರಮಾತ್ಮನೇ ನಿಲ್ಲುತ್ತಾನೆ. ಒಂಟಿತನ ಕಷ್ಟ ಅನಿಸುತ್ತೆ, ಆದರೆ ಅದೇ ಉತ್ತಮ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ.
ನೆಮ್ಮದಿ ಯಾವುದೇ ವಸ್ತು ಹಣದಲ್ಲಿ ಇರೋದಿಲ್ಲ, ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿ ಇರುತ್ತೆ. ಮನಸ್ಸು ಹತೋಟಿಯಲ್ಲಿಲ್ಲದಿದ್ರೆ ಮನಸ್ಸು ಮೃಗಾಲಯದಂತೆ. ಅವರು ನಿಮ್ಮನ್ನು ಗೌರವಿಸಿದ್ರೆ ನೀವು ಗೌರವಿಸಿ, ಅವರು ನಿಮ್ಮೊಂದಿಗೆ ಅಗೌರವದಿಂದ ನಡೆದುಕೊಂಡರೆ ಆಗಲೂ ನೀವು ಗೌರವಿಸಿ. ಅವರಿಗೋಸ್ಕರ ನಿಮ್ಮಲ್ಲಿರುವ ಶ್ರೇಷ್ಠ ಗುಣವನ್ನು ಏಕೆ ಕಳೆದುಕೊಳ್ಳುತ್ತೀರಾ? ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ, ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬಾರದು. ಕಾಲವನ್ನು ನಂಬಿ, ಯಾಕೆಂದ್ರೆ ಇಲ್ಲಿ ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ. ಧರ್ಮಕ್ಕೆ ತಲೆಬಾಗಬೇಕೇ ಹೊರತು ದುಷ್ಟರಿಗಲ್ಲ, ಮಾನವೀಯತೆಗೆ ತಲೆಬಾಗಬೇಕೇ ಹೊರತು ಮೃಗಗಳಿಗಲ್ಲ. ಒಳ್ಳೆಯ ವ್ಯಕ್ತಿ ಎಂದು ಸ್ವಾರ್ಥಿಯಾಗಿರೋದಿಲ್ಲ, ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗುತ್ತೋ ಆಗ ಅವರಿಂದ ಮೌನವಾಗಿ ದೂರ ಸರಿದು ಬಿಡುತ್ತಾನೆ. ಕಣ್ಣಿಗೆ ಕಾಣುವವರೆಲ್ಲ ಕೈ ಬಿಟ್ಟಾಗಲೇ ಕಣ್ಣಿಗೆ ಕಾಣದಿರುವನೊಬ್ಬ ಕೈ ಹಿಡಿಯುತ್ತಾನೆ ಎಂದು ಅರಿವಾಗುವುದು. ಅದೃಷ್ಟವು ನಮ್ಮ ನಿರ್ಧಾರಗಳನ್ನು ಸರಿಯಾಗಿಸದೇ ಇರಬಹುದು, ಆದರೆ ಸರಿಯಾದ ನಿರ್ಧಾರಗಳು ನಮ್ಮ ಬದುಕನ್ನು ಬಂಗಾರವಾಗಿರಿಸುತ್ತೆ. ದೇವರಿಗೆ ಹೇಳಬೇಡಿ ನನಗೆ ಸಮಸ್ಯೆಗಳಿವೆ ಎಂದು, ಸಮಸ್ಯೆಗಳಿಗೆ ಹೇಳಿ ನನ್ನ ಬಳಿ ದೇವರಿದ್ದಾನೆ ಎಂದು. ನಮ್ಮಿಂದ ಲಾಭವಿದೆ ಎಂದಾದ್ರೆ ಶತ್ರು ಕೂಡ ಮಿತ್ರನಾಗುತ್ತಾನೆ, ಆದರೆ ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದ್ರೆ ಮಿತ್ರ ಕೂಡ ಶತ್ರುವಾಗುತ್ತಾನೆ. ಮನುಷ್ಯನ ಹತ್ರ ಎಷ್ಟೇ ಆಸ್ತಿ ಐಶ್ವರ್ಯ ಇರಲಿ, ಆದರೆ ಯೋಚನೆಗಳು ಇರಬಾರದು. ಒಂದು ವೇಳೆ ಇದ್ರೆ ಅವನು ಮಾನಸಿಕವಾಗಿ ಬಡವನಾಗಿ ಬಿಡುತ್ತಾನೆ. ಅಪ್ಪ ಅಮ್ಮನ ಸೇವೆ ಮಾಡುವುದು ಎಷ್ಟು ಮುಖ್ಯನೋ, ನಮ್ಮನ್ನು ನಂಬಿ ಅಪ್ಪ ಅಮ್ಮನನ್ನು ಬಿಟ್ಟು ಬಂದ ಹೆಣ್ಣು ಜೀವಕ್ಕೆ ನೋವಾಗದಂತೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯ. ಕತ್ತಲಲ್ಲಿ ನೆರಳು ಮಾಯ, ಕಷ್ಟದಲ್ಲಿ ಸಂಬಂಧಿಕರು ಮಾಯ. ದೂರದಿಂದ ನೋಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಸುಖವಾಗಿರುವಂತೆ ಕಾಣುತ್ತಾನೆ, ಆದರೆ ಹತ್ತಿರ ಹೋಗಿ ಅವನ ಬಗ್ಗೆ ತಿಳಿದಾಗಲೇ ಅವರ ಜೀವನದ ಸತ್ಯ ತಿಳಿಯೋದು. ಬದುಕಿ ಬಿಡು, ಎಲ್ಲವೂ ಇದ್ದು ಏನೂ ಇಲ್ಲವೆಂಬಂತೆ, ಏನೂ ಇಲ್ಲದಿದ್ದರೂ ಎಲ್ಲವೂ ಇದೆ ಎಂಬಂತೆ. ಮನಸ್ಸಿನಿಂದ ಒಳ್ಳೆಯವರಾಗಿ ಇರೋಣ ಸಾಕು. ನಾವು ಯಾರಿಗೆ ಹೇಗೆ ಕಾಣಿಸಿದ್ರೂ ಚಿಂತೆ ಇಲ್ಲ, ಇರುವಷ್ಟು ದಿನ ಖುಷಿಯಾಗಿ ಇರೋಣ. ಸೇಡು ತೀರಿಸಿಕೊಳ್ಳಲು ಒದ್ದಾಡಬೇಡಿ, ಕರ್ಮಕ್ಕೆ ಅವಕಾಶ ಕೊಡಿ. ಬಡವರಿಗೆ ಏನೂ ಇಲ್ಲದಿದ್ರೂ ಭಗವಂತ ಇದ್ದಾನೆ ಅಂತ ಧೈರ್ಯದಿಂದ ಬದುಕುತ್ತಾರೆ. ಬಹಳ ಸಂಪತ್ತು ಇದ್ದವರು ಈ ಸಂಪತ್ತು ಹೋದರೆ ನಾವು ಬದುಕುವುದು ಹೇಗೆ ಎನ್ನುವ ಭಯದಿಂದ ಸಾಯುತ್ತಾರೆ. ಇಷ್ಟವಿಲ್ಲದ ಬದುಕು, ಅರ್ಥವಿಲ್ಲದ ಜೀವನ, ನಗುವಿಲ್ಲದ ಮುಖ, ಖುಷಿಯಿಲ್ಲದ ಮನಸ್ಸು, ಸುಖವಿಲ್ಲದ ಜನ್ಮ, ಬದುಕಿದ್ದರೇನು ಸತ್ತರೇನು ಅಲ್ವಾ? ಸೌಂದರ್ಯವನ್ನು ಯಾರು ಬೇಕಾದರೂ ಗುರುತಿಸಬಹುದು, ಆದರೆ ಒಂದು ಒಳ್ಳೆಯ ಮನಸ್ಸನ್ನು ಗುರುತಿಸಲು ಒಳ್ಳೆಯ ಮನಸ್ಸಿರುವವರಿಂದಲೇ ಸಾಧ್ಯ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುವುದರಲ್ಲಿ ಭಕ್ತಿ ಇರುತ್ತೆ, ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ಇರುತ್ತೆ. ಮನುಷ್ಯ ಭೇದ ಭಾವ ಮಾಡಬಹುದು, ಆದರೆ ಸಮಯ ಎಲ್ಲರಿಗೂ ಭೇದ ಭಾವ ಮಾಡಲ್ಲ. ಬೇವು ಬಿತ್ತಿ ಮಾವು ಬೆಳೆಯಲಾಗದು ಎಂದಾಗ ಕೆಡುಕನ್ನು ಬಯಸಿ ಒಳ್ಳೆಯದನ್ನು ಪಡೆಯಲಾದೀತೆ. ಸಮಯ ಹಾಗೂ ಶಬ್ದ ಇವೆರಡನ್ನು ಎಂದೂ ಬೇಜವಾಬ್ದಾರಿಯಿಂದ ಉಪಯೋಗಿಸಬೇಡ, ಯಾಕೆಂದರೆ ಇವುಗಳು ಮರಳಿ ಬರುವುದಿಲ್ಲ ಹಾಗೂ ಅವಕಾಶವನ್ನೂ ಕೊಡುವುದಿಲ್ಲ. ನೇರವಾಗಿ ಇದ್ದುದನ್ನು ಇದ್ದ ಹಾಗೆ ಮಾತನಾಡಿ ನೋಡು, ನಿನ್ನ ಜೊತೆಯಲ್ಲಿ ಯಾರೂ ಇರೋದಿಲ್ಲ. ಸುಳ್ಳು ಹೇಳುತ್ತಾ ಇಲ್ಲದಿದ್ದುದನ್ನು ಕಲ್ಪಿಸಿಕೊಂಡು ಹೇಳಿ ನೋಡು, ನಿನ್ನ ಸುತ್ತಮುತ್ತ ದೊಡ್ಡ ಗುಂಪೇ ಇರುತ್ತೆ. ನಾವು ಒಂಟಿಯಾಗಿ ಇದ್ದಾಗ ಸಾಕಷ್ಟು ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗುತ್ತೆ.